ಬೆದರಿಕೆ ಕುರಿತಾಗಿ ಹೋಮ್ ಮಿನಿಸ್ಟರ್ ಪ್ರತಿಕ್ರಿಯಿಸಿದ್ದಾರೆ. ನೆನೆ ಮ್ಯೂಸಿಯಂಗಳಿಗೆ ಬಾಂಬ್ ಬೆದರಿಕೆ ಮೇಲೆ ಬಂದಿತ್ತು. ಈ ಬಗ್ಗೆ ತನಿಖೆ ಮಾಡ್ತೀವಿ ಎಂದಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೀವಿ ಅಂತ ಗೃಹ ಸಚಿವರು ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯದ ಹಲವು ಮ್ಯೂಸಿಯಂಗಳಿಗೆ ಏನು ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ, ಅದಕ್ಕೆ ಹೋಮ್ ಮಿನಿಸ್ಟರ್ ಪ್ರತಿಕ್ರಿಯೆ ಇದೆ. ತಮಗೆ ಗೊತ್ತಲ್ಲ, ಶಾಲೆಗಳಿಗೆ ಬಂದಿತ್ತು ಕಳೆದ ಬಾರಿ 35 ಶಾಲೆಗಳಿಗೆ ಬಂದಿತ್ತು. ಅದನ್ನು ಕೂಡ ನಾವು ಇಂಟರ್ಪೋಲ್ಗೆಲ್ಲ ತಿಳಿಸಿದ್ದೀವಿ, ವೆರಿಫೈ ಮಾಡ್ತಾ ಇದ್ದೀವಿ. IP ಅಡ್ರೆಸ್ ಎಲ್ಲಿ ಅಂತೇಳಿ ಅದಕ್ಕೆ ಭಾಳ ಅವರು ಮಾಡೋರು ಎಲ್ಲ ಎಚ್ಚರಿಕೆಯಿಂದನೇ ಮಾಡಿರ್ತಾರೆ. ಕನ್ಫ್ಯೂಷನ್ ಮಾಡಿ IP ಅಡ್ರೆಸ್ಗಳು ಸರಿಯಾಗಿ ಸಿಗದಾಗ ಮಾಡ್ಕೊಂಡಿರ್ತಾರೆ. ಈಗ ನಿನ್ನೆ ದಿವಸ ಮ್ಯೂಸಿಯಂಗಳಿಗೆ, ಗ್ಯಾಲರಿಗಳಿಗೆ ಎಲ್ಲ ಬಂದಿದೆ, ಥ್ರೂಔಟ್ ಇಂಡಿಯಾ ಬಂದಿದೆ. ನಮ್ಮಲ್ಲಿ ಕೂಡ 3-4 ವಿಶ್ವೇಶ್ವರಯ್ಯ ಗ್ಯಾಲರಿ ಅವಕ್ಕೆಲ್ಲ ಬಂದಿದ್ದಾವೆ. ಈಗ ನಮಗೆ ಅಲ್ಲಿ IP ಅಡ್ರೆಸ್ಸು ಎಲ್ಲ ಒಂದು ಕಡೆ ಬಂದಿದೆ, ಅಲ್ಲಿಗಾಗಲೇ ನಮ್ಮ ಟೀಮ್ ಕಳಿಸಿದ್ದಾರೆ. ವೆರಿಫೈ ಮಾಡ್ತೇವೆ. ಒಂದು ವೇಳೆ ಅದು ನಿಜ ಆದರೆ ಅವರಿಗೆ ಏನು ಕಾನೂನು ಪ್ರಕಾರ ತಗೊಂಡು ಬರಬೇಕು, ಅವ್ರನ್ನ ಅರೆಸ್ಟ್ ಮಾಡೋದು ಮತ್ತೊಂದು ಎಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.